ಆಫ್ ಆಗ್ಬಿಟ್ಟಾ? ಹಾ ಚೋಕೇನ್ ಹಾಕಿ ಸರ್, ಚೋಕ್ ಹಾಕು. ಚೋಕ್ ಎಲ್ಲ ಇಲ್ಲ ಈ ಗಾಡೀಸಲ್ಲೆಲ್ಲ, ಚೋಕ್ ಎಲ್ಲ ಬರಲ್ಲ. ಗಾಡಿ ರನ್ನಿಂಗ್ ಆಗಬೇಕು, ಮೂವ್ ಆಗ್ತದೆ, ರೇಸ್ ಆಗ್ತಲ್ಲ. CNG ಬೈಕು. CNG ಬೇಕಾ? CNG ಹಾಕಾ? ಓ ಇದೇ ಪ್ರಾಬ್ಲಮ್. ನಿಮ್ಗೂ ಈ ತರ ಪ್ರಾಬ್ಲಮ್ ಬರುತ್ತಾ? ನಮ್ದು ಆಟೋನಾಗಿಲ್ಲ, ಬರಲ್ಲ. ಆಪ್ಷನ್ ಇದೆ, ಐ ಥಿಂಕ್ ಪೆಟ್ರೋಲು ಖಾಲಿ ಆಗ್ಬಿಟ್ಟಿದೆ. CNG ಇದೆಯಾ? ಫುಲ್ ಇದೆಯಾ? CNG ಇದೆ ನೋಡಿ. ಫುಲ್ ಐತೆ, ಐತೆ. ಗ್ಯಾಸ್ ಒಂದ್ಸತಿ ಹಿಂಗೆ ತೆಗೆದ್ಬಿಟ್ಟು ಹಾಕಿ. ಮೂವ್ ನೋಡಿ. ಹಾ ಗ್ಯಾಸ್ ತೆಗಿರೋಣ. ಸ್ಟಾರ್ಟ್ ಆಗೋದಿದು. ಆ ಥರ ಇದ್ರಲ್ಲಿ ಇಲ್ಲ, ಟ್ರಾನ್ಸಿಷನ್ ಆಗುತ್ತೆ. ಪೆಟ್ರೋಲ್ ಇಲ್ಲ, ಮೋಸ್ಟ್ಲಿ ಹಾಕ್ಬೇಕು ಅನ್ಕೊಂತೀನಿ. ಪೆಟ್ರೋಲ್ ಇಲ್ಲೇ ಇದೆ, ಬಂದು ಹೋಗಿ ತಪ್ಪಲ್ಲೇ ಇದೆ. ಸ್ಟಾರ್ಟ್ ಮಾಡಿ ನೋಡಿ ಇವಾಗ. ಕಿಕ್ಕರ್ ಇದೆ, ಸ್ಟಾರ್ಟ್ ಮಾಡಿ ನೋಡೋಣ. ಎರಡು ಬರ್ಬೇಕು. ಪೆಟ್ರೋಲ್ ಸೇರಿಲ್ವಾ? ಮೋಸ್ಟ್ಲಿ ಖಾಲಿ ಆಗ್ಬಿಟ್ಟಿದೆ. ಇದರಲ್ಲಿ ಪೆಟ್ರೋಲ್ ತೋರಿಸಲ್ಲ, ಓನ್ಲಿ CNG ಮಾತ್ರ. ಕೆಜಿಗೆ ಒಂದು 110 ಬರುತ್ತೆ. ಹಾಂ ಹಾಂ, ಪ್ಲಾಟಿನಾ ಕಂಪೇರ್ ಮಾಡಿದ್ರೆ CNG ಬೈಕು. अरे यार, it's not starting only. It has half the tank of CNG, I think more than half a tank of petrol. Still it's not starting. ಸ್ಟಾರ್ಟ್ ಆಗ್ತಾ ಇಲ್ಲ. ಅದೇನೋ ಈಗ CNG ಖಾಲಿ ಆಗಿತ್ತು, ಫಿಲ್ ಮಾಡಿದ್ದೀನಿ. ಆಯ್ತು. ನೀವೇನು ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದ್ರಿ ಅದೆಲ್ಲ ನಿಜ. ಆ ಪ್ರಾಬ್ಲಮ್ಸ್ ಎಲ್ಲ ಈ CNG ಗಾಡಿಯಲ್ಲಿ ಬಂತು. ಸೊ ಅದರಿಂದ ಏನು ಅರ್ಥ ಆಯಿತು, ಯಾವ ಥರ ಈ ಇಶ್ಯೂಸ್ ಬಂದರೆ ನಾವು ಸಾರ್ಟ್ ಔಟ್ ಮಾಡ್ಬೋದು ಅಂತ ನನಗೆ ಗೊತ್ತಾಯಿತು. ಆ ವಿಷಯನ ನಿಮಗೆಲ್ಲ ಹೇಳ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಇದರ ಮೈಲೇಜ್ ಎಷ್ಟು, CNG ಪ್ರಾಕ್ಟಿಕಲ್ಲ ಇಲ್ವಾ, CNG ಯಾವ ಥರ ಸರ್ವಿಸ್ ಇದೆ, ಎಷ್ಟು ಬೆಲೆ ಆಗುತ್ತೆ, ಆ್ಯಂಡ್ ಏನು ಡಿಫ್ರೆಂಟ್ ಇರುತ್ತೆ, ನಮ್ಮ ಮನೆಯಲ್ಲಿ ಯಾವ ಥರ LPGಗೆ ಕಟ್ ಆಫ್ ಆನ್ ಆ್ಯಂಡ್ ಆಫ್ ಥರ ಇರುತ್ತೋ ಇದಕ್ಕೆ ಐಸ್ ವೆಹಿಕಲ್ಗೆ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಬಟ್ ಈ ಗಾಡಿಯ ವಾಕ್ ಅರೌಂಡು ನಾವು ಆಲ್ರೆಡಿ ಶೂಟ್ ಮಾಡಿ ಹಾಕಿದ್ದೀವಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, 3 ಲಕ್ಷ ಪ್ಲಸ್ ಜನ ನೋಡಿದ್ದೀರಾ. ಆ ವಿಡಿಯೋ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ವಾಕ್ ಅರೌಂಡ್ ನೋಡಿ. ಈ ವಿಡಿಯೋದಲ್ಲಿ ನನ್ನ ಅನಿಸಿಕೆ ಹಾಗೆ ಈ ಗಾಡಿಯ ರಿವ್ಯೂ ಮಾತ್ರನೇ ಹೇಳೋದು, ವಾಕ್ ಅರೌಂಡ್ ಕೊಡೋದಿಲ್ಲ. ನನ್ನ ಚಾನಲ್ಗೆ ಮೊದಲನೇ ಬಾರಿ ನೋಡ್ತಿದ್ದೆ ಅಂದರೆ ಡೆಫಿನೆಟ್ಲಿ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಗಾಡಿ ಬಗ್ಗೆ ಹೇಳೋಣ. ಮೊದಲನೇದಾಗಿ ತುಂಬ ಜನ ಕೇಳೋವಂಥ ಪ್ರಶ್ನೆ, CNGಯ ಮೈಲೇಜ್ ಎಷ್ಟು, ಓವರ್ ಆಲ್ ಈ ಗಾಡಿ ಪ್ರಾಕ್ಟಿಕಲ್ ಇದೆಯಾ ಅಂತ. ಸೊ ನಾವು ಆಲ್ರೆಡಿ ಒಂದು ಡೆಡಿಕೇಟೆಡ್ ಮೈಲೇಜ್ ಟೆಸ್ಟ್ ವೀಡಿಯೋನೂ ಹಾಕ್ಬಿಟ್ಟಿದ್ವಿ. ಬಟ್ ಈ ವಿಡಿಯೋದಲ್ಲಿ ಹೇಳ್ತೀನಿ, ನಾವು ಫುಲ್ ಟ್ಯಾಂಕ್ ಮಾಡಿ ಕಂಪ್ಲೀಟ್ಲಿ ಖಾಲಿ ಆಗೋವರೆಗೂ ಓಡಿಸಿ 200 ಕಿಲೋಮೀಟರ್ ಮೇಲೆ ಓಡಿಸಿದ್ವಿ. ಬಟ್ ನಮಗೆ ಬಂದಿದ್ದು ಅರೌಂಡ್ 104 ಕಿಲೋಮೀಟರ್ ರೇಂಜ್ ಸಿಕ್ತು 1 kgಗೆ. ಸೊ ಇದ್ರ ಪ್ರಕಾರ ನೋಡಿದ್ರೆ ಅವ್ರು ಕ್ಲೇಮ್ ಮಾಡಿರೋ ರೇಂಜ್ ನಮಗೆ ಬರ್ತಾ ಇದೆ. ಅವ್ರು ಕ್ಲೇಮ್ ಮಾಡಿರೋದು 105ರಿಂದ 110, ಆಲ್ಮೋಸ್ಟ್ ಸೇಮಾಗಿ ಬಂತು. ಬಟ್ ಏನಂದರೆ ನಾನು ಈ ಗಾಡಿ ತೊಗೊಂಡಾಗ 5 ಕಿಲೋಮೀಟರ್ ಆಗಿದ್ದಿದ್ದು ಈ ಗಾಡೀಲಿ. ಈಗ ಕರೆಂಟು ಓಡೋಮೀಟ್ರಲ್ಲಿ 703 ಕಿಲೋಮೀಟರ್ ಆಗಿದೆ. ಸೊ ಆಲ್ಮೋಸ್ಟ್ 700 ಕಿಲೋಮೀಟರ್ ಓಡಿಸಿ 3 ಸರಿ ಫುಲ್ ಟ್ಯಾಂಕ್ ಮಾಡಿಸಿ ಈಗ ಮತ್ತೆ ಇವತ್ತು ಕೂಡ 1 kg CNG ಹಾಕ್ಸಿದ್ದೀನಿ. ಫಸ್ಟ್ ಆಫ್ ಆಲ್ CNG ಬೈಕ್ ಜೊತೆ ಡೈಲಿ ಯೂಸ್ ಮಾಡೋದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಬೇಕು. ಬಿಕಾಸ್ ಪ್ರತಿ ಸರಿ ನಾವು ಪೆಟ್ರೋಲ್ ಬಂಕ್ ಹೋದಾಗ 110 ರೂಪಾಯಿಗೆ ಹಾಕ್ಸ್ತೀವಿ, ಇಲ್ಲಾಂದರೆ ಫುಲ್ ಟ್ಯಾಂಕ್ ಹಾಕ್ಸಿದಾಗ 800-1000 ರೂಪಾಯಿ ಆಗುತ್ತೆ ನಮಗೆ. ಬಟ್ ಇದರಲ್ಲಿ ಆಲ್ಮೋಸ್ಟ್ 180 ರೂಪಾಯಿ ಇಲ್ಲ 160 ರೂಪಾಯಿಗೆ ನಮ್ಮ ಫುಲ್ ಟ್ಯಾಂಕ್ ಆಗಿಬಿಡುತ್ತೆ. ಆ್ಯಂಡ್ ನಮಗೆ ಪೆಟ್ರೋಲಿಂದ CNG ಕಂಪೇರ್ ಮಾಡಿದ್ರೆ ಕಾಸ್ಟ್ ಆಫ್ ಓನರ್ಶಿಪ್ ಅಂತ ನಮಗೆ ಡೇ ಟು ಡೇ ರನ್ನಿಂಗ್ ಕಾಸ್ಟ್ ಮೈಲೇಜ್ ಜೊತೆಗೆ ಬಂದರೆ ಅರ್ಧಕ್ಕರ್ಧ ಆಲ್ಮೋಸ್ಟ್ 50-60% ಕಮ್ಮಿ ಆಗಿಬಿಡುತ್ತೆ ನಮಗೆ. ಸೊ ಅದೊಂದು ಒಳ್ಳೆ ವಿಷಯ. ಬಿಕಾಸ್ ನಮಗೆ 83 ರೂಪಾಯಿ ಸ್ಪೆಂಡ್ ಮಾಡಿ 100 ಕಿಲೋಮೀಟರ್ ಹೋಗ್ತಿದ್ವಿ, ವೆರಸ್ ಪೆಟ್ರೋಲ್ ನಾವು 100 ರೂಪಾಯಿ ಸ್ಪೆಂಡ್ ಮಾಡಿ ಆಲ್ಮೋಸ್ಟ್ 50-60 ಕಿಲೋಮೀಟರ್ ಹೋಗ್ತಿದ್ವಿ. ಬಿಕಾಸ್ ಇದರಲ್ಲಿ 2 ಲೀಟರ್ ಪೆಟ್ರೋಲ್ ಟ್ಯಾಂಕು ಬರ್ತಾ ಇದೆ ಸ್ಪೇರ್ ಆಗಿ. ಕೆಲವು ಇಶ್ಯೂಸು ಬರುತ್ತೆ, ತುಂಬ ಏನಾದರೂ ನೀವು CNG ಖಾಲಿ ಮಾಡಿಬಿಟ್ರೆ ಒಂದೊಂದ್ಸರಿ ಪೆಟ್ರೋಲು ಸ್ಟಾರ್ಟ್ ಆಗಲ್ಲ. ಮೊದಲನೇ ಇಶ್ಯೂ ಬಂದಿದೆ ನಮಗೆ, ಫಸ್ಟು ರೇಂಜ್ ಟೆಸ್ಟ್ ಮೈಲೇಜ್ ಟೆಸ್ಟ್ ಮಾಡ್ಬಿಟ್ನಲ್ಲ, ಅದಾದ್ಮೇಲೆ CNG ಫಿಲ್ ಮಾಡಿದ್ವಿ, ಪೆಟ್ರೋಲ್ ಫಿಲ್ ಮಾಡಿದ್ವಿ, ಬಟ್ ಗಾಡಿ ಸ್ಟಾರ್ಟೇ ಆಗಲಿಲ್ಲ. ಎಷ್ಟೋ ಟ್ರೈ ಮಾಡಿದೆ, ಸ್ಟಾರ್ಟ್ ಆಗುತ್ತೆ, ಮುಂದೆ ಹೋಗುತ್ತೆ, ಆಫ್ ಆಗುತ್ತೆ. ನೀವು ನೋಡಿದ್ರಲ್ಲ ಈ ಕ್ಲಿಪ್ಪಲ್ಲಿ ನೋಡಿ, ಆಟೋ ಡ್ರೈವರ್ಸ್ ಎಲ್ಲ ಬರ್ತಾರೆ, ಹೆಲ್ಪ್ ಮಾಡ್ತಾರೆ, ಏನೇನೋ ಮಾಡ್ತಾರೆ, ಸ್ಪಾರ್ಕ್ ಪ್ಲಗ್ ಎಲ್ಲ ತೆಗಿತೀವಿ, ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ನಮ್ಮ ಮನೆಯಲ್ಲಿ ಯಾವ ಥರ LPGಗೆ ಕಟ್ ಆಫ್ ಆನ್ ಆ್ಯಂಡ್ ಆಫ್ ಥರ ಇರುತ್ತೋ ಇದಕ್ಕೂ ಆ ಥರ ಇದೆ. ಕೆಳಗಡೆ ನಮ್ಗೆ ಇಲ್ಲೊಂದು ವಾಲ್ ಇದೆ ನೀಲಿ ಕಲರಲ್ಲಿ, ಸೊ ಅದನ್ನು ಟೈಟು ಲೂಸ್ ಮಾಡ್ಕೊಬೋದು. ಸೊ ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ನೀವೇನಾದರೂ CNG ಗಾಡಿನ ತುಂಬ ದಿನ ನಿಲ್ಲಿಸ್ಬಿಟ್ಟು ಹೋಗ್ಬಿಡ್ತಿದೆ ಅಂದರೆ ನೀವು ಇದನ್ನು ಲಾಕ್ ಮಾಡಿಬಿಟ್ರೆ CNG ಸರ್ಕ್ಯುಲೇಟೇ ಆಗಲ್ಲ ಇಂಜಿನ್ಗೆ. ಸೊ ಒಂದು ಸೇಫ್ಟಿ ಫೀಚರ್ ನೀವು ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ, ಬಟ್
ಕೆಲವರೆಲ್ಲ ಸೇಫ್ಟಿಗೋಸ್ಕರ ಮಾಡ್ತಾರಲ್ವ, ಈಗ ಎಲೆಕ್ಟ್ರಿಕಲ್ಲಿ ಯಾವ ಥರ ನಾವು ಗಾಡಿನ ಶಟ್ ಡೌನ್ ಮಾಡ್ಬಿಟ್ಟು ಹೋಗ್ತೀವಿ, ಇಲ್ಲ ಆಗಿನ ಕಾಲದ ಕಾರ್ಬೊರೇಟ್ರಲ್ಲಿ ಪೆಟ್ರೋಲ್ ಆಫ್ ಮಾಡ್ತೀವಿ, ಆ ಥರ ಇದ್ರಲ್ಲಿ ಆಫ್ ಆಗ್ಬೋದು. ಸೊ ಗಾಡಿ ಕೊಟ್ಟಾಗ ಸೊ ವಾಲ್ವು ತುಂಬ ಲೂಸ್ ಮಾಡಿರಲಿಲ್ಲ, ಸೊ ಅದರಿಂದ ನನಗೆ ಆ ಇಶ್ಯೂ ಬಂತು. ಸೊ ನೆಕ್ಸ್ಟ್ ಶೋರೂಮ್ಗೆ ಹೋಗಿ ಚಂದಾಪುರ MS ಮೋಟರ್ಸ್ ಬಜಾಜ್ ಶೋರೂಮ್ಗೆ ಹೋಗಿ ಫಿಕ್ಸ್ ಮಾಡಿದ್ವಿ. ಗಾಡಿ ಏನೋ ಸ್ಟಾರ್ಟ್ ಆಗೋಯ್ತು, ಬಟ್ ಇಂಜಿನಲ್ಲಿ ಚೆಕ್ ಲೈಟ್ ಬರ್ತಾ ಇತ್ತು. ಸೊ ಅದಕ್ಕೆ ಒಂದು ಎರರ್ ಬಂದಿತ್ತು ನೋಡಿ, ನಾನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಸೊ ಒಂದು ಪಿಸ್ಟನಲ್ಲಿ ಸೆನ್ಸರ್ಸ್ ಇದೆಯಲ್ಲ ಇದರಲ್ಲಿ, ಸೊ ಅದೊಂದು ಎರರ್ ಬಂತು. ಸೊ ಒಂದು ಕ್ವಿಕ್ ಫಿಕ್ಸ್ ಅಷ್ಟೇ, ಶೋರೂಮಲ್ಲಿ ಬೇಗನೆ ಫಿಕ್ಸ್ ಮಾಡಿಕೊಟ್ಬಿಟ್ರು. ಸೊ ಇದರಿಂದ ಏನು ಅರ್ಥ ಆಯಿತು ಅಂದರೆ, ಹೊಸ ಗಾಡಿಯಲ್ಲಿ ನಮ್ಗೆ ಅರ್ಥ ಆಗೋವರೆಗೂ ಸ್ವಲ್ಪ ಇಶ್ಯೂಸ್ ಬರುತ್ತೆ, ನಾವು ತುಂಬ ತಾಳ್ಮೆಯಿಂದ ಇರಬೇಕು ಅಂತ. ಪ್ರಾಕ್ಟಿಕಲಿ ವೆರಿ ಗುಡ್ ಅಂತಲೇ ಹೇಳಬೇಕು. ಬಿಕಾಸ್ ನನಗೆ ದುಡ್ಡು ಜಾಸ್ತಿ ಖರ್ಚಾಗೋ ಥರನೇ ಇಷ್ಟ ಆಗ್ತಿಲ್ಲ. ಲೈಕ್ ನಾನು ಎಲೆಕ್ಟ್ರಿಕ್ನು ಯೂಸ್ ಮಾಡ್ತಾ ಇಲ್ಲ ಲಾಸ್ಟ್ ಒಂದೂವರೆ ವಾರದಿಂದ. ಬಿಕಾಸ್ CNGನೇ ತುಂಬ ಪ್ರಾಕ್ಟಿಕಲ್ ಅನಿಸ್ತಾ ಇದೆ ನನಗೆ. ಆ್ಯಂಡ್ ಅಕಸ್ಮಾತ್ ಖಾಲಿ ಆಗೋದ್ರೆ ಪೆಟ್ರೋಲು ಚೆನ್ನಾಗಿ ವರ್ಕ್ ಆಗ್ತಿದೆ. ಇವತ್ತು ಆಲ್ಮೋಸ್ಟ್ ಒಂದೇ ಪಾಯಿಂಟ್ ಇತ್ತು, ಪೆಟ್ರೋಲ್ ಆಲ್ಮೋಸ್ಟ್ 60 ರೂಪಾಯಿಗೆ ಆಗದೆ ಆಲ್ರೆಡಿ ಫುಲ್ ಇತ್ತೇನೋ, ಫುಲ್ ಆಗೋಯ್ತು. ಸೊ ಒಂಥರ ಕ್ವಾಂಟಿಟಿ ಏನೋ ಕಮ್ಮಿನೇ, ಬಟ್ ಕ್ವಾಲಿಟಿ ಲೆವೆಲ್ಸ್ ಚೆನ್ನಾಗಿದೆ. ಕ್ವಾಲಿಟಿ ಲೆವೆಲ್ಸ್ ಬಗ್ಗೆ ಅಂದರೆ ಗಾಡಿಯ ಕ್ವಾಲಿಟಿ ಲೆವೆಲ್ಸ್ ಯಾವ ಥರ ಇದೆ, ಫಿಟ್ ಆ್ಯಂಡ್ ಫಿನಿಶ್. ಬಜಾಜಿನ ಆಗಿನ ಕಾಲದ ಪ್ರಾಡಕ್ಟ್ಸು ಏನು ಅಷ್ಟೊಂದು ಫಿಟ್ ಆ್ಯಂಡ್ ಫಿನಿಶ್ ಲೆವೆಲ್ ಇರ್ತಾ ಇಲ್ಲ ನಿಮ್ಗೆ, ಹಳೆ ಪ್ಲಾಟಿನಾ CT100 ನೋಡಿದ್ರೆ. ಬಟ್ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದ್ರೆ ಬಜಾಜ್, ಯಾಕಂದರೆ ಅವರ ಟ್ರಯಂಫ್ ಕೊಲಾಬ್ರೇಷನ್, ಅವರ KTM ಕೊಲಾಬ್ರೇಷನ್, ಅದರಿಂದ ಇವರು ಜಾಸ್ತಿ ಕಲ್ತ್ಕೊಂಡಿದ್ದಾರೆ, ಅವರ ಗಾಡಿಯಲ್ಲೂ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಐ ಥಿಂಕ್ ಒನ್ ಆಫ್ ದ ನ್ಯೂ ಜನ್ರೇಷನ್ ಪ್ರಾಡಕ್ಟ್ಸ್ ಅಂತಲೇ ಹೇಳಬೇಕು. ಬಿಕಾಸ್ ಇದರಲ್ಲಿ ಟೆಲಿಸ್ ಫ್ರೇಮ್ ಚಾಸಿ ಕೊಟ್ಟು ಈ ರೇಂಜ್ಗೆ ಬಿಲ್ಡ್ ಕ್ವಾಲಿಟಿ ಕೊಟ್ಟರು ಚೆನ್ನಾಗಿದೆ. ಬಿಕಾಸ್ ಈ ಟ್ಯಾಂಕ್ ಶೇಪ್ ಆಗಿರ್ಬೋದು ನೋಡಿ, ವೈರಿಂಗ್ಸ್ ಎಲ್ಲ ಚೆನ್ನಾಗಿ ಟಕ್ಕಿನ್ ಮಾಡಿದ್ದಾರೆ. ಓವರ್ ಆಲ್ ಫ್ರಂಟ್ ಆ್ಯಂಡ್ ಲುಕ್ ಇರ್ಬೋದು, ಹೆಡ್ಲೈಟ್ ಲುಕ್ ಇರ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಕ್ವಾಲಿಟಿ ಲೆವೆಲ್ಸಲ್ಲಿ ನಮಗೆ 9.5 ಔಟ್ ಆಫ್ 10 ಕೊಡ್ತೀನಿ. ಆ್ಯಂಡ್ ಓಡಿಸೋದಕ್ಕೆ ಯಾವ ಥರ ಇದೆ, ಬಿಕಾಸ್ ಇದು ಹೆಸರಲ್ಲಿ 125cc ಇದೆ. ಈ ಇಂಜಿನ್ ಯಾವ ಥರ ಪರ್ಫಾರ್ಮ್ ಮಾಡ್ತಿದೆ ಅಂದರೆ, ನಮ್ಮ ಹತ್ರ ಆಲ್ರೆಡಿ 100cc ಪ್ಲಾಟಿನಾ ನಮ್ಮಲ್ಲಿ ಇದೆ. ಆಲ್ಮೋಸ್ಟ್ 8-9 ವರ್ಷದಿಂದ ನಮ್ಮ ಮನೆಯಲ್ಲೇ ಇದೆ. ಬಿಕಾಸ್ ಅದರ ಪರ್ಫಾರ್ಮೆನ್ಸ್ ನಾನು ನೋಡಿದ್ದೀನಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಆಲ್ಮೋಸ್ಟ್ ಸಿಮಿಲರ್ ಆರ್ ಇನ್ನು ಸ್ವಲ್ಪ ಕಡಿಮೆ ಅನಿಸುತ್ತೆ. ಎಸ್ಪೆಷಲಿ CNG ಓಡಿಸೋವಾಗ 125cc ಹೆಸರಷ್ಟೇ, 125cc ಅಷ್ಟು ಪರ್ಫಾರ್ಮೆನ್ಸ್ ಇಲ್ಲ. ಈಗ ರೈಡರ್ ನೋಡಿದ್ರೆ, ಇಲ್ಲ ಎಕ್ಸ್ಟ್ರೀಮ್ 125 ನೋಡಿದ್ರೆ ತುಂಬ ಅಗ್ರೆಸಿವ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗಾಡಿಗಳ ಥರ ಇದೆ. ಬಟ್ ಇದರಲ್ಲಿ CNGಲಿ ತುಂಬ ಒಂದು 100cc ಇಲ್ಲ 90cc ಗಾಡಿ ಥರ ಹೋಗುತ್ತೆ. ಬಟ್ ಸ್ಮೂತ್ ಸ್ಟಾರ್ಟ್ ಆಗೋದೇ ಗೊತ್ತಾಗುತ್ತೆ ಸ್ಟಾರ್ಟರ್ ಮೋಟ್ರಲ್ಲಿ. ನೋಡಿದ್ರಲ್ಲ, ಸ್ಟಾರ್ಟ್ ಆಗೋದೇ ಗೊತ್ತಾಗಿಲ್ಲ, ತುಂಬ ಸ್ಮೂತಾಗಿ ಸ್ಟಾರ್ಟ್ ಆಗುತ್ತೆ. ಈವನ್ ಗಾಡಿ ರನ್ ಮಾಡಬೇಕಾದ್ರೂ ತುಂಬ ಸ್ಮೂತಾಗಿರುತ್ತೆ ಇಂಜಿನು. ಗ್ರ್ಯಾಜುವಲ್ ಆಗಿ ಆಕ್ಸಿಲರೇಷನ್ ಆಗುತ್ತೆ, ತುಂಬ ಅಗ್ರೆಸಿವ್ ಆಗಿ ಓಡಿಸೋಕ್ಕಾಗಕ್ಕಿಲ್ಲ. ಬಟ್ ಒಂದು ವಿಷಯ ಏನಂದರೆ, ಈ ಗಾಡಿಯಲ್ಲಿ ಕಿಲ್ ಸ್ವಿಚ್ ಅನ್ನೋದು ಕೊಟ್ಟೇ ಇಲ್ಲ. ಪ್ರತಿ ಸರಿ ನೀವು ಆಫ್ ಮಾಡಬೇಕಂದ್ರೆ ಕೀಯಿಂದಾನೇ ಆಫ್ ಮಾಡಬೇಕು. ಬಟ್ ಅಷ್ಟು ಲೇಜಿ ಅಂದರೆ ಜಸ್ಟ್ ನೀವು ಸೈಡ್ ಸ್ಟ್ಯಾಂಡ್ ಹಾಕಿ, ಯಾಕಂದರೆ ಸೆನ್ಸರ್ ಇದೆ ಅಲ್ಲ, ನೀವು ಗೇರಲ್ಲಿದ್ದರೆ ಗಾಡಿ ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಡುತ್ತೆ. ಬಟ್ ಇವರು ಕ್ಲೇಮ್ ಮಾಡಿದ ಟಾಪ್ ಸ್ಪೀಡೇ ಬಂದು 80ರಿಂದ 85 ಕಿಲೋಮೀಟರ್ ಸ್ಪೀಡು ಟಾಪ್ ಸ್ಪೀಡು. ಬಟ್ ನಮ್ಮದೇ ನೋಡಿ ಆಲ್ಮೋಸ್ಟ್ 95-100 ಎಲ್ಲ ರೀಚ್ ಆಗಿಬಿಟ್ಟಿದೆ. 101, 102. ಸೊ ಪರ್ಫಾರ್ಮೆನ್ಸ್ ಅಂತೂ ಸ್ಟ್ರೆಚ್ ಏನಾದರೂ ಸಿಕ್ಕಿದ್ರೆ ಇದೆ. ನಿಮ್ಗೆ ಏನಾದ್ರು ಇನ್ಸ್ಟೆಂಟ್ ಓವರ್ಟೇಕಿಂಗ್ ಮಾಡಬೇಕು, ಸ್ವಲ್ಪ ಇನ್ಸ್ಟೆಂಟ್ ಪವರ್ ಬರಬೇಕು ಅಂದರೆ ಜಸ್ಟ್ ಒಂದು ಸ್ವಿಚ್ಚಲ್ಲಿ ಚೇಂಜ್ ಮಾಡ್ಕೊಂಡ್ರೆ ಸಾಕು. ಪೆಟ್ರೋಲ್ ಮೋಡ್ಗೆ ಹೋಗ್ಬಿಟ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ, ಎಕ್ಸಾಸ್ಟ್ ನೋಟ್ ಚೇಂಜ್ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಪವರ್ ಡೆಲಿವರಿನೂ ಇನ್ನು ಸ್ವಲ್ಪ ಜಾಸ್ತಿ ಇದೆ. ಯೂಶಲಿ ಕಾರ್ಸಲ್ಲಿ, ಆಟೋಸಲ್ಲಿ ನೀವು ಇದನ್ನ ನೋಟಿಸ್ ಮಾಡಿರ್ತೀರ. ಪೆಟ್ರೋಲ್ ಗಾಡಿಯಲ್ಲಿ ಒಂಥರ ಡಿಫ್ರೆನ್ಸ್ ಇದೆ ಗುರು. ಬಟ್ ಪೆಟ್ರೋಲಲ್ಲಿ ಸ್ಮೂತ್ ಇದೆ, ಬಟ್ ಪೆಟ್ರೋಲ್ ಓಡಿಸೋವಾಗ ನಿಮಗೆ ವೈಬ್ರೇಷನ್ಸ್ ಗೊತ್ತಾಗುತ್ತೆ. ಬಿಕಾಸ್ ಇಂಜಿನ್ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತಿದೆ, ಪಿಸ್ಟನ್ ಫಾಸ್ಟಾಗಿ ಹೋಗ್ತಿದೆ. ಸ್ವಲ್ಪ ವೈಬ್ರೇಷನ್ಸ್ ಅಂತೂ ಫುಟ್ ಪೆಕ್ಸಲ್ಲಿ ಫಾಸ್ಟಾಗಿ ಹೋಗ್ಬೇಕಾದ್ರೆ, ಒಂದು 70ರಿಂದ 80 ಮೇಲೆ ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ. ಸೊ ಇಂಟರ್ನಲ್ಲಿ ಪೆಟ್ರೋಲು CNG ಯಾವ ಥರ ವರ್ಕ್ ಆಗ್ತಿದೆ ಅಂತ ನಾನು ಈ ಒಳಗಡೆ ಇಂಟೀರಿಯರ್ಸ್ ತೋರಿಸ್ತೀನಿ ನೋಡಿ. CNG ಸಿಲಿಂಡರ್ನ ನೋಡ್ಬೋದು, ಬಟ್ ಈಗ ನಮ್ಮಲ್ಲಿ ಇಲ್ಲಿ ಟ್ರಾನ್ಸ್ಪರೆಂಟ್ ಪ್ಯಾನಲ್ ಇದೆ. ಸೊ ಇದ್ರಲ್ಲಿ ನಾನು ಇಂಟರ್ನಲ್ಲಿ ತೋರಿಸ್ತೀನಿ. ಸೊ ಈ ಲೆಫ್ಟ್ ಆರೆಂಜ್ ಏನು ಕಾಣಿಸ್ತಿದೆ, ಇದು ನಮಗೆ ಪೆಟ್ರೋಲ್ ಟ್ಯಾಂಕು. ಸೊ ಇದು 2 ಲೀಟರ್ ಟ್ಯಾಂಕು. ಅದಾದಮೇಲೆ ರೈಟ್ ಸೈಡಲ್ಲಿ ನಮಗೆ ಬ್ಲೂ ಕಲರ್ ಏನು ಕಾಣಿಸ್ತಿದೆ, ಇದು ಏರ್ ಬಾಕ್ಸ್ ಅಂತಾರೆ. ಸೊ ಏರ್ ಇಂಟೇಕ್ನ ತಗೊಳ್ಳೋದು. ಸೊ ಹಾಗೆ ನೀವು ಈ ಗ್ರೀನ್ ಕಲರ್ ಲೈನ್ಸ್ ನೋಡ್ತಿದ್ರಲ್ಲ, ಈ ಗ್ರೀನ್ ಕಲರ್ ಪೈಪ್ಸು, ಈ ಫಿಲ್ಟರ್ಸು, ವಾಲ್ಸ್ ಎಲ್ಲ, ಇದೆಲ್ಲ CNG. ಸೊ ಇದು ಡಿಫ್ರೆಂಟ್ ಕಲರ್ ಕೋಟಿಂಗ್ ಕೊಟ್ಬಿಟ್ಟಿದ್ದಾರೆ. ಸೊ ಇದ್ ಕಡೆ ನೋಡಿದ್ರೆ ನಮಗೆ ಇಲ್ಲಿ ಪ್ರೆಷರ್ ಗೇಜ್ ಕೂಡ ಇದೆ. ಸೊ ನಾವು ಇದನ್ನ ನೋಡ್ಕೊಬಹುದು. ಸೊ ಹಾಗೆ ಕೆಳಗಡೆ ಇಂಜಿನ್ಗೂ ನೋಡಿದ್ರೆ ಆರೆಂಜ್ ಏನಿದೆ ಪೆಟ್ರೋಲ್, ಇದಿಲ್ಲಿ ಬಂದು ಮಿಕ್ಸ್ ಆಗ್ತಿದೆ ಇಂಜಿನ್ ಜೊತೆ. ಹಾಗೆ ಇದ್ ಕಡೆ ಬಂದು ನಮಗೆ ಗ್ರೀನ್ ಲೈನ್ ಕೂಡ ಪೆಟ್ರೋಲ್ ಜೊತೆ ಮಿಕ್ಸ್ ಆಗ್ತಿದೆ ಅಲಾಂಗ್ ವಿತ್ ದ ಬ್ಲೂ ಒನ್. ಸೊ ಈ ಏರ್ ಬಾಕ್ಸ್ ಎಲ್ಲ ಇದು ತುಂಬ ಕಾಂಪ್ಲಿಕೇಟೆಡ್ ಆಗಿದೆ, ಬಟ್ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ಎಲ್ಲಾನು. ಈ ಎಂಟೈರ್ ಥಿಂಗ್ನ ನೋಡಿದ್ರೆ ತುಂಬ ಕಾಂಪ್ಲಿಕೇಟೆಡ್ ಅನ್ಸುತ್ತೆ, ಬಟ್ ತುಂಬ ನೀಟಾಗಿ ಇಂಜಿನಿಯರಿಂಗ್ ಮಾಡಿದ್ದಾರೆ. ಬಿಕಾಸ್ ಒಂದೇ ಪ್ಲೇಸಲ್ಲಿ ನಮಗೆ
ಪೆಟ್ರೋಲ್ನು ಫಿಲ್ ಆಗುತ್ತೆ, CNGನೂ ಫಿಲ್ ಆಗುತ್ತೆ. ಡಿಸ್ಟ್ರಿಬ್ಯೂಷನ್ಸು, ಈ ಫಿಲ್ಟರ್ಸು ಇದೆಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ರಾಕ್ಟಿಕಲಿ ಯಾವ ತರ ಇದೆ ಓಡಿಸೋದಕ್ಕೆ ಎಕ್ಸ್ಪೀರಿಯನ್ಸು, ಸೀಟಿಂಗ್ ಪೊಸಿಷನ್ನು, ಕಂಫರ್ಟ್ ಯಾವ ತರ ಇದೆ. ಮೊದಲನೇದಾಗಿ ಹ್ಯಾಂಡಲ್ ಬಾರ್ ತುಂಬಾ ವೈಡ್ ಆಗಿದೆ, ಹೈಟ್ ಆಗಿದೆ. ರೀಚುನು ಏನು ಹತ್ರನೇ ಇದೆ, ಬಿಕಾಸ್ ಈ ಸೀಟ್ ಲೆಂತೆ ಬಂದು ಇಷ್ಟು ಮುಂದೆವರೆಗೂ ಇದೆ. ಸೊ ಅದರಿಂದ ನೀವು ತುಂಬಾ ಹತ್ರ ಕುತ್ಕೊಂತೀರಾ. ಸೊ ಕಂಫರ್ಟಬಲ್ ರೈಡಿಂಗ್ ಪೊಸಿಷನ್. ಬಟ್ ಸೀಟ್ ಏನಂದ್ರೆ ಒಳ್ಳೆ ಐರಾವತ ಮೇಲೆ ಯಾವುದೋ ನಮ್ಮ ಮೈಸೂರು ಆನೆ ಅಂಬಾರಿ ಇರುತ್ತಲ್ಲ ಮೇಲೆ ಕುತ್ಕೊಂಡಂಗೆ ಈ ಗಾಡಿಯಲ್ಲಿ ಇದೆ. ಬಿಕಾಸ್ ಒಳ್ಳೆ ಅಡ್ವೆಂಚರ್ ಗಾಡಿ ತರ ಹೈಟು. ಏನು ಒಂದು ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್, 21 ಇಂಚ್ ಟೈರ್ಸ್ ಕೊಟ್ಬಿಟ್ರೆ ಪ್ರಾಪರ್ ಅಡ್ವೆಂಚರ್ ಗಾಡಿ. ಬಿಕಾಸ್ ಅಷ್ಟು ಸೀಟ್ ಹೈಟ್ ಇದೆ ಈ ಸೆಗ್ಮೆಂಟ್ ಅಲ್ಲಿ. ಹೈಯೆಸ್ಟ್ ಸೀಟ್ ಹೈಟ್ 835 mm. ಯೂಶಲಿ ನಿಮಗೆ 790, 800 ಅಂದ್ರೇನೆ ಜಾಸ್ತಿ. ಬಟ್ ಇದು ಪ್ರಾಕ್ಟಿಕಲಿ ತುಂಬಾ ಹೈಟ್ ಇರೋರಿಗೆ ಕುತ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನೇನೋ ಕಂಫರ್ಟಬಲ್ ಆಗಿ ಫ್ಲಾಟ್ ಫುಟ್ ಮಾಡ್ಬೋದು, ಬಟ್ ಹೈಟ್ ಏನಾದರೂ ಕಮ್ಮಿ ಇದ್ದೀರಾ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಟೆಸ್ಟ್ ರೈಡ್ ನೋಡಿ. ಬಟ್ ಸೀಟ್ ತುಂಬಾ ಪ್ರಾಕ್ಟಿಕಲ್ ಇದೆ, ಯಾಕಂದ್ರೆ ಸೀಟ್ನ ಲೆಂತ್ ಬಂದು ತುಂಬಾ ಉದ್ದ ಇದೆ. ಸೊ ಅದರಿಂದ ಏನಂದ್ರೆ ನಾವು ಇಬ್ರು ಹೋಗಿ ಪ್ಲಸ್ ಲಗೇಜ್ ಹೋಗಿ ಸಾಮಗ್ರಿಗಳು ಏನಾದ್ರು ತೊಗೊಂಡ್ಬರ್ತಿದ್ರ ಅಂದ್ರೂ ಜಾಗ ಇರುತ್ತೆ ನಿಮಗೆ. ಇನ್ನೂ ಒಬ್ಬರನ್ನ ಕೂರಿಸ್ಕೊಬೋದು. ಅದು ಇಲ್ಲಿಗಲೇ. ಬಟ್ ನಿಮ್ಗೆ ಏನಾದ್ರು ಮಕ್ಕಳಿದ್ರೆ ಸೆಂಟ್ರಲ್ ಕೂರಂಗಿದ್ರೆ ಪ್ರಾಕ್ಟಿಕಲಿ ವಿಲೇಜಲ್ಲಿ ಇಲ್ಲ ಸಿಟಿಯಲ್ಲೂ ಯೂಸ್ ಮಾಡ್ಕೊಬೋದು. ಸೀಟ್ ಅಂತೂ ತುಂಬಾ ಪ್ರಾಕ್ಟಿಕಲ್ ಇದೆ. ಸೇಫ್ಟಿ ಬಗ್ಗೆ ಮಾತಾಡೋಣ. ಸಿಲಿಂಡರ್ ಬಗ್ಗೆ ಹೇಳ್ತೀನಿ, ಬಟ್ ಮೊದಲನೇದಾಗಿ ಬ್ರೇಕ್ಸ್ ಬಗ್ಗೆ. ಸೊ ಇದು ಟಾಪ್ ಎಂಡ್ ವೇರಿಯಂಟು. ಸೊ ಇದ್ರಲ್ಲಿ ನಮಗೆ ಕಂಪ್ಲೀಟ್ಲಿ LCD ಯೂನಿಟ್ ಬರುತ್ತೆ, ನೆಗೆಟಿವ್ ಡಿಸ್ಪ್ಲೇ, ಬಟ್ ಇಂಡಿಕೇಟರ್ಸ್ ಹ್ಯಾಲಜನ್. ಬಟ್ ಇದ್ರಲ್ಲಿ ನಮಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಏನು ABS ಅಂತ ಆಪ್ಷನ್ ಏನಿಲ್ಲ, ಸಿಂಗಲ್ ಡಿಸ್ಕ್ ಯೂನಿಟ್ ಅಷ್ಟೇ. ಬಟ್ ಬ್ರೇಕ್ ಬೈಟ್ ತುಂಬಾ ಡೀಸೆಂಟ್ ಆಗಿದೆ. ಬಟ್ ನಿಮ್ಗೆ ಏನಾದ್ರು ಡ್ರಮ್ ಬ್ರೇಕ್ ಬೇಕು ಅಂದ್ರೆ 15,000 ಕಮ್ಮಿ ಆಗುತ್ತೆ ಆನ್ ರೋಡ್ ಅಲ್ಲಿ. ಬಿಕಾಸ್ ಈ ಗಾಡಿಯ ಬೆಲೆ ಬಂದು ಆನ್ ರೋಡು 1,43,000 ರೂಪಾಯಿ ಬೆಂಗಳೂರಲ್ಲೇ. ಟೈರ್ ಸೆಕ್ಷನ್ ಬಂದು ಯೂರೋ ಗ್ರಿಪ್ ಟೈರ್ಸ್. ಬಜಾಜ್ ಅವರು ಸಡನ್ ಆಗಿ ಯೂರೋ ಗ್ರಿಪ್ ಟೈರ್ಸ್ ನ ಯೂಸ್ ಮಾಡ್ತಿದ್ರೆ ಒನ್ ಆಫ್ ದ ಬೆಸ್ಟ್ ಟೈರ್ ಕಂಪನಿ ಇನ್ ದ ಇಂಡಿಯಾ ಅಂತ ಹೇಳ್ಬೇಕು. ಬಟ್ ಕ್ಯಾಚ್ ಏನಂದ್ರೆ ಅದು TVS ಅವ್ರದ್ದು. TVS ಅಂದ್ರೆ ಮೇನ್ TVS ಕಂಪನಿ ಇದೆ ಅಲ್ಲ, ಅವರ ಅಣ್ಣ ತಮ್ಮಂದ್ರು ಕಸಿನ್ಸ್ ಅವ್ರದೇ ಕಂಪನಿ ಅದು ಟೈರ್ ಕಂಪನಿ. ಸೊ TVS ಟೈರ್ಸ್ ನ ಬಜಾಜ್ ಗಾಡಿಯಲ್ಲಿ ಯೂಸ್ ಮಾಡ್ತಿದ್ದಾರೆ. ಬಟ್ ಇದು ಟ್ಯೂಬ್ಲೆಸ್ 90/80 ಸೆಕ್ಷನ್, 18 ಇಂಚು ವೀಲ್ ಸಿಗ್ತಾ ಇದೆ. ಟ್ಯೂಬ್ಲೆಸ್ ಆಗಿರೋದ್ರಿಂದ ಪ್ರಾಕ್ಟಿಕಲಿ ಚೆನ್ನಾಗಿರುತ್ತೆ. ಪ್ಲಸ್ ಕಂಪ್ಲೀಟ್ಲಿ ಅಲಾಯ್ ವೀಲ್ಸ್, ಬ್ಲಾಕ್ ಔಟ್ ಫಿನಿಶ್ ಇಂದ ಕೊಟ್ಟಿದ್ದಾರೆ. ಚಿಕ್ಕ ಸಸ್ಪೆನ್ಷನ್, ಬಟ್ ಅದನ್ನ ಸ್ಮಾರ್ಟ್ ಆಗಿ ಇವರು ಇಲ್ಲಿ ಫೋಕ್ ಕವರ್ ನ ಕೊಟ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟು ಇಲ್ಲಿ ಫ್ರೀಡಮ್ ಅಂತ ಹಾಕ್ಬಿಟ್ಟಿದ್ದಾರೆ. ಸೊ ಇದರಿಂದ ಗಾಡಿ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇದೆ. ಹಾಗೆ ಹಿಂದೆ ಬಂದ್ರೆ ನಿಮ್ಗೆ ಕಂಪ್ಲೀಟ್ಲಿ ಡ್ರಮ್ ಬ್ರೇಕ್, ಸ್ವಲ್ಪ ದೊಡ್ಡ ಸೆಕ್ಷನ್ ಟೈರೇ ಕೊಟ್ಟಿದ್ದಾರೆ. ಇದು ಯೂರೋ ಗ್ರಿಪ್ 120/70 16 ಇಂಚ್ ವೀಲ್. ಸೊ ಮುಂದೆ ನಮ್ಗೆ 17, ಹಿಂದೆ 16. ಸೊ ಅದರಿಂದ ನಮ್ಗೆ ಗಾಡಿ ಸ್ವಲ್ಪ ಮುಂದೆ ಟಿಲ್ಟ್ ಆದಂಗಿರುತ್ತೆ. ಸೊ ಕಂಫರ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ದೊಡ್ಡ ಸೆಕ್ಷನ್ ಟೈರ್, ನಮ್ಗೆ ರಿಯರ್ ಮಡ್ ಗಾರ್ಡನ್ನು ಕೊಟ್ಟಿದ್ದಾರೆ, ಟೈರ್ ಹಗ್ಗರು. ಹಾಗೆ ಸ್ವಿಂಗ್ ಆರ್ಮ್, ವೀಲ್ ಬೇಸ್ ನೋಡಿದ್ರೆ ತುಂಬಾ ಲಾಂಗ್ ಆಗಿದೆ. ಸಣ್ಣ ಇದ್ರು ತುಂಬಾ ದೊಡ್ಡದಾಗಿದೆ. ಬಟ್ ಒಂದು ಏನಂದ್ರೆ ಗಾಡಿನ ತುಂಬಾ ದೊಡ್ಡದಾಗಿ ಕಾಣಿಸೋದು ಈ ಟ್ಯಾಂಕು. ಸೊ ನೋಡಿದ್ರೆ ಈ ತರ ಶೇಪ್ ಬಂದ್ಬಿಟ್ಟಿದೆ. ಸೊ ಇದರಿಂದ ಅಡ್ವಾಂಟೇಜ್ ಏನಂದ್ರೆ ನಾವು ಕೂತಾಗ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ ನೋಡಿ. ಸೊ ಕಾಲ್ ನೀಟಾಗಿ ಹಗ್ ಮಾಡ್ಕೊಬಹುದು. ಇನ್ನು ಮುಂದೆ ಕೂತ್ಕೊಂಡ್ರು ನೋಡಿ ಇಷ್ಟು ಸ್ಪೇಸ್ ನನಗಿದೆ. ಬಟ್ ಕ್ಲೀನಾಗಿ ಹಗ್ ಮಾಡ್ಕೊಂಡು ಕಂಫರ್ಟೇಬಲ್ ಆಗಿ ಹೋಗ್ಬೋದು. ಫುಟ್ ಬ್ರೇಕ್ ಪೊಸಿಷನ್ ತುಂಬಾ ನ್ಯೂಟ್ರಲ್ ಆಗಿದೆ. ಒಂದ್ ವಿಷಯ ಏನಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಗೇರ್ ಸ್ವಲ್ಪ ಕ್ಲಂಕಿ ಆಗಿತ್ತು. ನನಗೆ ಸ್ವಲ್ಪ ಫಸ್ಟ್ ಗೇರ್ ಇಂದ ಸೆಕೆಂಡ್ ಗೇರ್ ಹೋಗ್ಬೇಕಾದ್ರೆ ಸ್ವಲ್ಪ ಟೈಟ್ ಅನಿಸ್ತಾ ಇತ್ತು. ಬಟ್ ಸ್ಲಿಪ್ ಅಂಡ್ ಅಸಿಸ್ಟ್ ಕ್ಲಚ್ 125cc ಅಲ್ಲಿ ಕ್ರೇಜಿ ಅಲ್ಲ. ಸೊ 5 ಸ್ಪೀಡ್ ಗೇರ್ ಬಾಕ್ಸ್ ಇದೆ, ತುಂಬಾ ಸ್ಮೂತ್ ಆಗಿದೆ. ಬಟ್ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡೋಣ ಈಗ. ಫಸ್ಟ್ ಅಲ್ಲಿ ಏನ್ ಫೇಸ್ ಮಾಡಿದೆ ಅಂತ. ನೀವೇನಾದ್ರೂ ತುಂಬಾ ಲೋಡ್ ಹಾಕೊಂಡು ಡಬಲ್ಸೇ ಓಡಾಡ್ತಿದ್ದೀರಾ ಅಂದ್ರೆ ನಿಮ್ಗೆ CNG ರೇಂಜ್ ತುಂಬಾ ಕಡಿಮೆ ಆಗುತ್ತೆ. ಬಿಕಾಸ್ ನಾನು ಫಸ್ಟ್ ರೇಂಜ್ ಏನೋ ಸೋಲೋ ಮಾಡಿದೆ 40, 50, 60 ಸ್ಪೀಡ್ಸ್ ಅಲ್ಲಿ. ಬಟ್ ನೆಕ್ಸ್ಟ್ ಟೈಮ್ ತುಂಬಾ ಹೈ ಸ್ಪೀಡ್ಸ್ ಅಲ್ಲಿ ಪಿಲಿಯನ್ ಜೊತೆಗೆ ಲೋಡ್ ಎಲ್ಲ ಹಾಕೊಂಡು ಐಕಿಯಲ್ಲೆಲ್ಲ ಲೋಡ್ ಹಾಕೊಂಡ್ ಬಂದಿದ್ವಿ. ಅಂಡ್ ಓವರ್ ಆಲ್ ಫೀಚರ್ಸ್ ಏನ್ ಜಾಸ್ತಿ ಹೇಳ್ಕೊಳ್ಳೋ ತರ ಏನ್ ಫೀಚರ್ಸ್ ಇಲ್ಲ. ಬ್ಲೂಟೂತ್ ಕನೆಕ್ಟಿವಿಟಿ ಟಾಪ್ ಮಾಡಲ್ ಅಲ್ಲಿ ನಮ್ಗೆ ಸಿಗುತ್ತೆ. ನ್ಯಾವಿಗೇಷನ್ ಏನ್ ಅಷ್ಟು ವರ್ಕ್ ಆಗುತ್ತೋ ಬಜಾಜ್ ಆ್ಯಪ್ ಇಂದ ಎಲ್ಲ ಕಂಟ್ರೋಲ್ ಮಾಡ್ಕೊಬಹುದು. ಸೊ ಪ್ಲಸ್ ನೀವು ಎಷ್ಟು ಸೇವಿಂಗ್ಸ್ ಮಾಡ್ತಾ ಇದ್ದೀರಾ, ಗಾಡಿ ಎಷ್ಟು ಓಡ್ತಾ ಇದೆ, ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಬಹುದು. ಒಂದು ಡಿಸ್ಅಡ್ವಾಂಟೇಜ್ ಏನು ಇದರಲ್ಲಿ ಅಂದ್ರೆ ನಮಗೆ ಪೆಟ್ರೋಲ್ ಅಲ್ಲಿ ರೀಡಿಂಗ್ ತೋರಿಸೋದಿಲ್ಲ. CNG ಏನೋ ಬಾರ್ಸ್ ತೋರಿಸುತ್ತೆ, ಆಲ್ಮೋಸ್ಟ್ 7 ಬಾರ್ ಏನೋ ಇದೆ. ಪೆಟ್ರೋಲ್ ಸ್ವಿಚ್ ಆದ್ರೆ ನಮ್ಗೆ ಎಷ್ಟು ಡಿಸ್ಟೆನ್ಸ್ ಟು ಎಂಟಿ ರೇಂಜ್ ಇದೆ, ಎಷ್ಟು ನಮ್ಗೆ ಫ್ಯೂಯಲ್ ಗೇಜು ಏನಂದ್ರೆ ಏನು ತೋರಿಸಲ್ಲ. ಬ್ಲೈಂಡ್ ಆಗಿರ್ಬೇಕು. ಲೈಕ್ ಸ್ವಲ್ಪ ಕೇರ್ಫುಲ್ ಆಗಿರಿ. ಮೇನು ಮೇಂಟೆನೆನ್ಸ್ ಬಗ್ಗೆ ಮಾತಾಡೋಣ. ಇದನ್ನ ಮೇಂಟೈನ್ ಮಾಡೋದಕ್ಕೆ ನಿಮಗೆ ಜನರಲ್ ಸರ್ವಿಸ್ ಅಲ್ಲಿ ಒಂದು 700ರಿಂದ 800 ರೂಪಾಯಿ ಆಗುತ್ತೆ ಆಯಿಲ್ ಚೇಂಜಸ್ ಮಾಡೋದಕ್ಕೆ. ಬಟ್ ಇದ್ರಲ್ಲಿ CNG ಇರೋದ್ರಿಂದ ಪ್ರತಿ ಸರಿ ನೀವು 5,000 ಕಿಲೋಮೀಟರ್ಗೆ CNGನೂ ಚೆಕ್ ಮಾಡ್ತಾ ಇರಬೇಕು. ಸೊ ಏನೇನು ಚೆಕ್ ಮಾಡ್ತಾರೆ ಅಂದರೆ ಇದರಲ್ಲಿ ನಮಗೆ 3 ಫಿಲ್ಟರ್ ಬರುತ್ತೆ ಒಳಗಡೆ, CNG ಫಿಲ್ಟರ್. ಸೊ ಅದೇನಾದರೂ ಕ್ಲಾಗ್ ಆಗಿದೆಯಾ, ಏನಾದರೂ ಕಟ್ಕೊಂಡಿದೆಯಾ ಅಂತ ಚೆಕ್ ಮಾಡ್ತಾರೆ. ಸೊ ಪ್ರತಿ ಸರಿ ಏನು ಚೇಂಜ್ ಮಾಡೋಂಗಿಲ್ಲ. ಬಟ್ ಏನಂದರೆ 15,000 ಕಿಲೋಮೀಟರ್ಗೆ ಒಂದ್ಸರಿ 1 ಫಿಲ್ಟ್ರು ಇಲ್ಲಾಂದರೆ 2 ಫಿಲ್ಟರ್ ಚೇಂಜ್ ಮಾಡಬೇಕು. ಈ ಫಿಲ್ಟರ್ ಬೆಲೆ ಬಂದು 200ರಿಂದ 300 ರೂಪಾಯಿ ಇರುತ್ತೆ. ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ಎವ್ರಿ 2ರಿಂದ 3 ವರ್ಷಕ್ಕೆ ನೀವು CNG ಸಿಲಿಂಡರ್ನ ಟೆಸ್ಟ್ ಮಾಡಿಸ್ಬೇಕು. ಯಾಕೆ ಗುರು ಟೆಸ್ಟ್ ಮಾಡಬೇಕು ಅಂದರೆ ಅದು ಗೌರ್ಮೆಂಟ್ ನಾರ್ಮು. ಗಾಡಿಯಲ್ಲೇ ಅಲ್ಲ,
ಆಟೋಸ್ ಅವರು, ಕಾರ್ ಅವರು ಎಲ್ಲರೂ ಚೆಕ್ ಮಾಡಿಸ್ಲೇಬೇಕು, ಸರ್ಟಿಫೈ ಮಾಡಬೇಕು. ಈ ಸಿಲಿಂಡರ್ ಅಲ್ಲಿ ತುಂಬಾ ಹೈ ಪ್ರೆಷರ್ ಅಲ್ಲಿ ಗ್ಯಾಸ್ನ ಫಿಲ್ ಮಾಡ್ತೀವಲ್ಲ, ಸೊ ಅದರಿಂದ ಬ್ಲಾಸ್ಟ್ ಆಗುವಂತ ಚಾನ್ಸಸ್ ಇದೆ, ಯಾವ್ದಾದ್ರು ಡ್ಯಾಮೇಜಸ್ ಆಗಿದ್ರೆ ವೈರ್ ಅಲ್ಲಿ, ಸಿಲಿಂಡರ್ಸ್ ಅಲ್ಲಿ. ಬಟ್ ಇದನ್ನ ಬಜಾಜ್ ಅವರೇ ಮಾಡ್ತಾರೆ ಅಂದ್ರೆ ಅದೂ ಇಲ್ಲ, ಈಗಿನ ತಕ್ಷಣಕ್ಕೆ ಬಜಾಜ್ ಅವ್ರು ಮಾಡ್ತಾ ಇಲ್ಲ. ಸೊ ಇಂಡಿಪೆಂಡೆಂಟ್ ಟೆಸ್ಟ್ ಸೆಂಟರ್ಸ್ ಅಂತ ಇದೆ, ಕ್ವಾಲಿಫೈಡ್ ಟೆಸ್ಟ್ ಸೆಂಟರ್ಸು, ನೀವು ಅಲ್ಲೋಗಿ ಸಿಲಿಂಡರ್ನ ತಗೊಂಡೋಗಿ ಚೆಕ್ ಮಾಡಿಸ್ಬೇಕು. ಹೇಗಂದ್ರೆ ಗಾಡಿನೇ ತಗೊಂಡೋಗ್ಬೇಕು. ಸೊ ಅದನ್ನ ಬಿಚ್ಚೋದಕ್ಕೆ ಮೆಕ್ಯಾನಿಸಮ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಸೀಟ್ನ ತೆಗೆದು ಇಲ್ಲಿ ಹಿಂದೆ ರಿಲೀಸ್ ಮಾಡಿದ್ರೆ ನೀವು ಸಿಲಿಂಡರ್ನೇ ಆರಾಮಾಗಿ ತೆಗಿಬೋದು. ಸೊ ಈ ಟೆಸ್ಟಿಂಗ್ಗೋಸ್ಕರ ಸೊ ಅದೊಂದು. ಸೊ ಮೇಂಟೆನೆನ್ಸ್ ಸ್ವಲ್ಪ ಇರುತ್ತೆ. ಆ್ಯಂಡ್ ಇದ್ರ ಬೆಲೆ ಬಂದು ಈ ಚೆಕ್ ಮಾಡೋದಕ್ಕೆ ಜನರಲ್ ಆಗಿ 2,000 ಇಂದ 2,500 ಆಗುತ್ತೆ. 3 ವರ್ಷಕ್ಕೆ ನೀವು 2,500 ಪಕ್ಕದಲ್ಲಿ ಸೈಡಲ್ಲಿ ಎತ್ತಿಡ್ಬೇಕು, ಜಸ್ಟ್ CNG ಸಿಲಿಂಡರ್ನ ಚೆಕ್ ಮಾಡೋದಕ್ಕೆ. ಜನರಲ್ ಆಗಿ ನೀವು ಇಂಜಿನ್ನ ಏನೇನು ಸರ್ವಿಸ್ ಮಾಡ್ತೀರಾ, ಪೆಟ್ರೋಲ್ ಇಂಜಿನ್ ಅಲ್ಲಿ ಏರ್ ಫಿಲ್ಟರು, ಆಯಿಲ್ ಫಿಲ್ಟರು ಜನರಲ್ ಆಗಿ ನೀವು ಚೇಂಜ್ ಮಾಡ್ತಾನೆ ಇರಬೇಕು. ಪ್ರತಿ ಸಾರಿ ನೀವು CNG ಫಿಲ್ ಮಾಡಿದಾಗ ನಿಮ್ಮ CNG ಪಂಪಲ್ಲಿ 200 ಪ್ರೆಷರು 200ಕ್ಕೆ ಮೇಲೆ ಇರಬೇಕು. ಸೊ ಕೆಲವು ಟೈಮಲ್ಲಿ 200 ಮೇಲೆ ಇಲ್ಲ ಅಂದ್ರೆ ಈ 2 kg ಫಿಲ್ಲೇ ಆಗಲ್ಲ ಗುರು. 180, 1.8 ಇಲ್ಲ 1.75 ಅಷ್ಟೇ ಫಿಲ್ ಆಗೋದು. ಬಟ್ ಕೆಲವು ಟೈಮಲ್ಲಿ 200 ಬಾರ್ ಮೇಲಿದ್ರು, 230 ಬಾರ್ಸ್ ಮೇಲಿದ್ರು ಫುಲ್ 2 kg ಫಿಲ್ ಆಗೋದಿಲ್ಲ. ಸೊ ಅದೊಂದು ಡಿಸ್ಅಡ್ವಾಂಟೇಜ್. ಸೊ ಅದರಿಂದ ಏನು ಅನ್ಕೊಂಡಿದ್ದೀನಿ ಅಂದರೆ ಮೋಸ್ಟ್ಲಿ ನೆಕ್ಸ್ಟ್ ಬರೋ ಗಾಡಿಯಲ್ಲಾದರೂ ಬಜಾಜ್ ಅವರು ಇನ್ನು ಸ್ವಲ್ಪ ದೊಡ್ಡ ಟ್ಯಾಂಕ್ ಕೊಟ್ಟರೆ ಇನ್ನೂ ರೇಂಜ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಪ್ಲಸ್ ಈ ಸ್ವಲ್ಪ ಪ್ರಾಬ್ಲಮ್ಸ್ ಇದೆಲ್ಲ 2 kg ಬದಲಾಗಿ 1.8. ಸೊ ಇದೆಲ್ಲ ಈ ಪ್ರಾಬ್ಲಮ್ಸ್ ಇರೋದಿಲ್ಲ. ನೆಕ್ಸ್ಟು ಈ ಗಾಡಿ ಆಲ್ಮೋಸ್ಟ್ ಎಲ್ಲ ಶೋರೂಮ್ಸಲ್ಲಿ ಬಂದ್ಬಿಟ್ಟಿದೆ, ಕ್ವಾಲಿಫೈಡ್ ಆಗಿದ್ದಾರೆ ಸರ್ವಿಸ್ ಮಾಡೋದಕ್ಕೆ. ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ನಿಮಗೆ ಬರೋದಿಲ್ಲ. ಸೊ ಬಂದ್ರೂ ಈಸಿಯಾಗಿ ಫಿಕ್ಸ್ ಮಾಡ್ಬೋದು. ಕ್ವಾಲಿಟಿ ಲೆವೆಲ್ಸಲ್ಲಿ ನಾನು ಯಾವುದೇ ರೀತಿಯಾದ ಇಶ್ಯೂಸ್ ಫೇಸ್ ಮಾಡಿಲ್ಲ. ಸಸ್ಪೆನ್ಷನ್ನು ಸ್ವಲ್ಪ ಸ್ಟಿಫ್ ಅನ್ಸ್ತು ನನಗೆ, ಇನ್ನೂ ಸ್ವಲ್ಪ ಸಾಫ್ಟ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಈ ಗಾಡಿನ ಯಾರನ್ನು ರೇಸ್ ಟ್ರ್ಯಾಕ್ ತಗೊಂಡೋಗಿ ಅಷ್ಟು ಫಾಸ್ಟಾಗಿ ಓಡ್ಸೋಕ್ಕೂ ಆಗಲ್ಲ. ಈ ಇಂಜಿನ್ ಅದನ್ನ ಬಿಡೋದು ಇಲ್ಲ ಫಾಸ್ಟಾಗಿ ಹೋಗೋಕ್ಕೆ. ನಮ್ಮ ಸಿಟಿ ರೋಡ್ಸ್ ಗೊತ್ತಲ್ಲ ಯಾವ ರೇಂಜ್ಗೆ ಹೆಕ್ಕುಟ್ಟೋಗಿದೆ ಅಂತ. ಸೊ ಅದಕ್ಕೋಸ್ಕರ ಇನ್ನು ಸ್ವಲ್ಪ ಸಾಫ್ಟ್ ಸಸ್ಪೆನ್ಷನ್ ಕೊಟ್ಟಿದ್ರೆ, ನಾಟ್ ಜಸ್ಟ್ ಬಜಾಜ್ ಅವರೇ, ಬೆಂಗಳೂರಲ್ಲೇ ಅಲ್ಲ, ಇವನ್ ನಿಮ್ಮ ಮುಂಬೈಯಲ್ಲಿ, ಪುಣೆಯಲ್ಲಿ ಎಕ್ಸ್ಪ್ರೆಸ್ ವೇಗಳೇ ಕಿತ್ತೋಗಿದೆ. ಸೊ ಅದರಿಂದ ಇನ್ನು ಸ್ವಲ್ಪ ಸಾಫ್ಟ್ ಸಸ್ಪೆನ್ಷನ್ ಮಾಡಿ ಚೆನ್ನಾಗಿರುತ್ತೆ. ಬಿಕಾಸ್ ಗ್ರೌಂಡ್ ಕ್ಲಿಯರೆನ್ಸ್ ಏನೋ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಫ್ರಂಟೂ ಅಷ್ಟೇ, ರಿಯರೂ ಅಷ್ಟೇ. ರಿಯರ್ ಏನೋ ನಾವು ಫ್ರೀ ಲೋಡ್ ಅಡ್ಜಸ್ಟ್ ಮಾಡ್ಕೊಬೋದು ಸ್ವಲ್ಪ, ಬಟ್ ಫ್ರಂಟ್ ಏನು ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಸಾಫ್ಟ್ ಸಸ್ಪೆನ್ಷನ್ ಕೊಡಿ. CNG ಪರ್ಫಾರ್ಮೆನ್ಸ್ ತೋರಿಸ್ತೀನಿ. ಫಸ್ಟ್ CNGಗೆ ಸ್ವಿಚ್ ಮಾಡ್ಕೊಳ್ಳೋಣ. ನೋಡಿ, ಸ್ಟಾರ್ಟ್ ಆಗೋದೇ ಗೊತ್ತಾಗಲ್ಲ ನಿಮಗೆ. ಸ್ಟಾರ್ಟ್ ಆಗಿಬಿಟ್ಟಿದೆ, ಅಷ್ಟು ಸ್ಮೂತ್ ಆಗಿದೆ. ನೋಡಿ, ಪರ್ಫಾರ್ಮೆನ್ಸು ಅಷ್ಟೊಂದು ಅಗ್ರೆಸಿವ್ ಆಗಿ ಬರೋದಿಲ್ಲ, ಬಟ್ ಪರವಾಗಿಲ್ಲ. ನೋಡಿ, ಆರಾಮಾಗಿ ಥರ್ಡ್ ಗೇರಲ್ಲೇ ನಿಮಗೆ 60, 65. ಸೊ ಆರಾಮಾಗಿ ಇನಿಷಿಯಲ್ ಸಿಟಿ ಸ್ಪೀಡ್ಸಲ್ಲಿ ನಮಗೆ 60, 70, 75ರಲ್ಲಿ ಕಂಫರ್ಟೇಬಲ್ ಆಗಿ ಹೋಗುತ್ತೆ. ಬೆಸ್ಟ್ ಥಿಂಗ್ ಏನಂದರೆ ಈ ಕ್ಲಚ್ ಅಂತೂ ತುಂಬ ಸ್ಮೂತ್ ಇದೆ. ಸೊ ಸಿಟಿಲಿ ಓಡಿಸ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಗೇರ್ ಶಿಫ್ಟ್ ಮಾಡೋದು ಗೊತ್ತೇ ಆಗಲ್ಲ ಗುರು. ಪ್ಲಸ್ ಈ 5 ಸ್ಪೀಡ್ ಗೇರ್ ಬಾಕ್ಸೂ ತುಂಬ ಸ್ಮೂತಾಗೇ ಇದೆ. ಜಸ್ಟು ಸ್ಟಾರ್ಟಿಂಗಲ್ಲಿ ಮಾತ್ರ ನನಗೆ ಸ್ವಲ್ಪ ತೊಂದರೆ ಆಯಿತು. ಬಟ್ ಇನ್ನೊಂದು ವಿಷಯ ನೀವು ನೆನ್ಪಿಟ್ಕೊಬೇಕಾಗಿರೋದು ಏನಂದರೆ, ಪ್ರತಿ ಸರಿ ನೀವು CNG ಫಿಲ್ ಮಾಡಿದಾದ್ಮೇಲೆ ಈ ಕ್ಯಾಪ್ನ ಕ್ಲೋಸ್ ಮಾಡೋದು ಮರಿಬೇಡಿ. ಬಿಕಾಸ್ ಮೊನ್ನೆ ನಾನು ಮೋಸ್ಟ್ಲಿ ಕ್ಲೋಸ್ ಮಾಡಿದ್ದೆ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಗ್ಯಾಪ್ ಇದ್ಬಿಟ್ಟಿದ್ರೆ ಏನಂತೆ, ಸ್ಟಾರ್ಟ್ ಮಾಡೋಕ್ಕೆ ಕೀ ಹಾಕಿದ ತಕ್ಷಣ ಟಪ್ ಬಂದ್ಬಿಡ್ತು. ಸೊ ಮತ್ತೆ ಕ್ಲೋಸ್ ಮಾಡಿದಾಯಿತು. ಸೊ ಅಲ್ಲಿ ನಿಂತ್ಕೊಂಡಿರೋ ಆಟೋ ಡ್ರೈವರ್ಸ್ ಎಲ್ಲ ಸರ್ ಈ ಥರ ಆಗುತ್ತೆ, ಸೊ ಪಕ್ಕಾ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರು. ಇಲ್ಲಾಂದರೆ ಕೆಲವು ಟೈಮಲ್ಲಿ ನೀವು CNG ಫಿಲ್ ಮಾಡಬೇಕಾದ್ರೆ ವಾಲ್ವ್ ಹೋಗ್ಬಿಡುತ್ತಂತೆ, ವಾಲ್ವು. ಸೊ ವಾಲ್ ರೀಪ್ಲೇಸ್ ಮಾಡೋದಕ್ಕೆ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ ಅಂತ. ಸೊ ಪ್ರತಿ ಸರಿ ನೀವು ಹಾಕೋಬೇಕಾದ್ರೆ ಗನ್ನು ಮೇಕ್ ಶೋರ್ ಆ ಗನ್ ಚೆನ್ನಾಗಿರಬೇಕು CNG ಫಿಲ್ ಮಾಡೋದು, ಇಲ್ಲಾಂದರೆ ನಿಮ್ಮ ವಾಲ್ ಪಿನ್ನು ಹೋಗ್ಬಿಡುತ್ತೆ ಅಂತ. ಈ ಫ್ರೀಡಮ್ 125 ಗಾಡಿಗಳು ಸಣ್ಣ ವಿಷಯಗಳನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇದಾಗಿ ನೋಡಿ, ನಮ್ಮ ಗೋಪ್ರೋ ಅಲ್ಲಿ ಇರೋ ಥರ ಸ್ಕ್ರೂನ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಟಿಲ್ಟ್ ಅಡ್ಜಸ್ಟ್ ಮಾಡ್ಕೊಬೋದು ಸ್ಕ್ರೀನ್ನ, ನಾವೇನಾದರೂ ಹಿಂದೆ ಕೂತ್ಕೊಂಡಿದ್ರೆ, ಮುಂದೆ ಕೂತ್ಕೊಂಡಿದ್ರೆ. ಅದ್ರ ಜೊತೆಗೆ ನೋಡಿ, ಇಲ್ಲಿ ನಮಗೆ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಇದೆ. ಸೊ ಅದಕ್ಕೋಸ್ಕರ ನೋಡಿ, ಫ್ರಂಟ್ ಡಿಸ್ಕು ರಿಯರ್ ಡಿಸ್ಕ್ಗೋಸ್ಕರ ಇಲ್ಲಿ ಕನೆಕ್ಟಿವಿಟಿ ಎಷ್ಟು ಚೆನ್ನಾಗಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಇಲ್ಲ ಅಂದರೆ ತುಂಬ ಅಜೀಬಾಗಿ ಕಾಣಿಸುತ್ತೆ. ಹಾಗೆ ಈ ಫೋಕ್ಸ್ ಇದೆಯಲ್ಲ, ಟೆಲಿಸ್ಕೋಪಿಕ್ ಫೋಕ್ಸ್, ತುಂಬ ಅಂದರೆ ತುಂಬ ಸಣ್ಣಕ್ಕಿದೆ. ಅದರಿಂದ ಏನಾಗುತ್ತೆ ಅಂದರೆ ಗಾಡಿ ಸಣ್ಣಕ್ಕೆ ಕಾಣಿಸ್ಬಿಡುತ್ತೆ ಅಂತ ಎಷ್ಟು ಚೆನ್ನಾಗಿ ಫೋಕ್ ಕವರ್ನ ಕೊಟ್ಬಿಟ್ಟು ಇಲ್ಲಿ ಫ್ರೀಡಮ್ ಅಂತ ಬರ್ದ್ಬಿಟ್ಟಿದ್ದಾರೆ. ಡಿಸೈನ್ ವೈಸು ಚೆನ್ನಾಗಿದೆ ಆ್ಯಂಡ್ ಗಾಡಿನೂ ಸಣ್ಣಕ್ಕೆ ಕಾಣಿಸ್ತಾ ಇಲ್ಲ. ಹಾಗೆ ಪ್ರಾಕ್ಟಿಕ್ಯಾಲಿಟಿ ವೈಸ್ ನಮ್ಗೆ ನೋಡಿ USB ಚಾರ್ಜರ್ನ ಕೊಟ್ಬಿಟ್ಟಿದ್ದಾರೆ ಇದರಲ್ಲಿ. ಸೊ ನಮಗೆ ಇದರಲ್ಲೇ ಇಂಟಿಗ್ರೇಟ್ ಆಗಿರೋ ಚಾರ್ಜರಿಂದ ಸೊ ತುಂಬ ಜನ ಡೆಲಿವರಿ ಬಾಯ್ಸ್ ಎಲ್ಲ ಇದ್ರೆ ನೋಡಿ, ಇಲ್ಲಿ USB ನ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಪ್ಲಸ್ ಈ CNG ಸ್ವಿಚ್ ಅಂತೂ ತುಂಬ ಈಸಿ ಆ್ಯಂಡ್ ಪ್ರಾಕ್ಟಿಕಲ್. ಈ ಹುಕ್ಸ್ನ ಕೊಟ್ಟಿದ್ದಾರಲ್ಲ, ಈ ಹುಕ್ಸ್ಗೋಸ್ಕರ ನಾವು ಏನಾದರೂ ಝೊಮ್ಯಾಟೊ ಬ್ಯಾಗೋ ಇಲ್ಲ ಏನೇ ಡೆಲಿವರಿ ಮಾಡ್ತಿದ್ರು, ಇಲ್ಲ ಏನಾದ್ರು ಬಾಕ್ಸ್ ತೊಗೊಂಬರ್ತಿದ್ರು, ನೀಟಾಗಿ ಕಟ್ಕೊಬೋದು ಇಲ್ಲಿ. ಸೊ ಪ್ರತಿ ಸರಿ ಇಲ್ಲೇ ಕಟ್ಟಬೇಕು, ಇಲ್ಲ ಫುಟ್ ಬ್ಯಾಗ್ಸ್ ಕಟ್ಟಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈ ಥರ ಸಣ್ಣ ವಿಷಯಗಳನ್ನ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನೋಡಿ, ಈ ಟೇಲ್ ಟೈಡಿ ಸ್ವಲ್ಪ ಸಣ್ಣದಾಗಿದೆ ಅಂತ ನಮಗೆ ಟೈರ್ ಹಗ್ಗರ್ನ ಕೊಟ್ಬಿಟ್ಟಿದ್ದಾರೆ. ಹಾಗೆ ನಮಗೆ ಸಾರಿ ಗಾರ್ಡಲ್ಲೇ ಪಿಲಿಯನ್ ಫುಟ್ ರೆಸ್ಟ್ ಇಲ್ಲ ಲೇಡೀಸ್ ಫುಟ್ ರೆಸ್ಟ್ನ ಕೂಡ ಇಂಟಗ್ರೇಟ್ ಮಾಡಿಬಿಟ್ಟಿದ್ದಾರೆ. ಸೊ ಪ್ರಾಕ್ಟಿಕಾಲಿಟಿ ವೈಸ್
ತುಂಬಾ ಚೆನ್ನಾಗಿದೆ. ಬಟ್ ಈ ಗಾಡಿಯ ಲಿಮಿಟೇಷನ್ಸ್ ಕೂಡ ಇದೆ. ಬಿಕಾಸ್ ಈ ಗಾಡಿಯ ವೆಯ್ಟ್ ಬಂದು ನಿಮಗೆ 147 kg ಮೇಲೆ ಹೋಗ್ತಿದೆ. ಜನರಲ್ ಆಗಿ 125cc ಗಾಡಿಗಳು 110-120 kg ಒಳಗಡೆನೆ. ಸೊ ವೆಯ್ಟು ಜಾಸ್ತಿ ಇದೆ. ಏನು ನಿಮ್ಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ಸ್ಟ್ಯಾಂಡರ್ಡ್ ಆಗಿ ನಮಗೆ ಸೆಂಟರ್ ಸ್ಟ್ಯಾಂಡನ್ನು ಕೊಡ್ತಾ ಇದ್ದಾರೆ. ಸೊ ನನಗೆ ತುಂಬ ಇಂಪ್ರೆಸ್ ಆಯಿತು ಈ ಗಾಡಿನ ಓನ್ ಮಾಡಿ. ಸೊ ಡೆಫಿನೆಟ್ಲಿ ನೀವೇನಾದರೂ ಸಿಟಿಗೋಸ್ಕರ ಯೂಸ್ ಮಾಡಿ ಒಂದು ಗಾಡಿ ಬೇಕು, ಬಜೆಟಲ್ಲೇ ಬೇಕು ಅಂದರೆ ಇದರ ಲೋವರ್ ವೇರಿಯಂಟ್ ಯೂಸ್ ಮಾಡ್ಕೊಳ್ಳಿ. ಪ್ರಾಕ್ಟಿಕಲಿ ಆಲ್ಮೋಸ್ಟ್ ಸೇಮ್, ಜಸ್ಟ್ ದ ಬ್ರೇಕ್ಸ್, LED ಲೈಟ್ಸ್ ಬಿಟ್ಟರೆ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಈ ಗಾಡಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ. ಹಾಗೆ ನಾವು ಈ ಗಾಡಿಯ ಬಗ್ಗೆ ವಾಕ್ ಅರೌಂಡ್ ಹಾಗೆ ಮೈಲೇಜ್ ಟೆಸ್ಟ್ ಎರಡೂ ಮಾಡಿದ್ದೀವಿ ಆಲ್ರೆಡಿ ಡೆಡಿಕೇಟೆಡ್ ಆಗಿ. ಸೊ 2 ವಿಡಿಯೋ ಡೀಟೇಲ್ಸ್ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಪಿನ್ಡ್ ಕಾಮೆಂಟಲ್ಲಿ ಇರುತ್ತೆ. ಸೊ ಡೆಫಿನೆಟ್ಲಿ ಹೋಗಿ ನೋಡಿ. ಆ್ಯಂಡ್ ಮೊದಲನೇ ಬಾರಿ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಈ ಥರ ವೀಡಿಯೋಸ್ ಇಷ್ಟ ಆದರೆ. ಮತ್ತೆ ಇನ್ನೊಂದು ವೀಡಿಯೋ ಸಿಗ್ತೀನಿ. ಹೆಲ್ಮೆಟ್ ಹಾಕೋದನ್ನ ಮಾತ್ರ ಮರಿಬೇಡಿ. ಜೈ ಕರ್ನಾಟಕ.